ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು? ಆಪ್ಷನ್ ಎ ಶಕ್ತಿಕಾಂತ್ ದಾಸ್, ಆಪ್ಷನ್ ಬಿ ರಘುರಾಮ್ ರಾಜನ್, ಆಪ್ಷನ್ ಸಿ ಉರ್ಜಿತ್ ಪಟೇಲ್, ಆಪ್ಷನ್ ಡಿ ಡ್ಯೂವರಿ ಸುಬ್ಬರಾವ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿಕಾಂತ್ ದಾಸ್. ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಆಗಿದ್ದಾರೆ. ವಿವರಣೆ: ಶಕ್ತಿಕಾಂತ್ ದಾಸ್ ಅವರು ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದು ಡಿಸೆಂಬರ್ 2018ರಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಶ್ನೆ ಸಂಖ್ಯೆ 2. ಪ್ರಸ್ತುತ ಭಾರತದ GDP ಬೆಳವಣಿಗೆ ದರ ಎಷ್ಟು? ಆಪ್ಷನ್ ಎ 4.5%, ಆಪ್ಷನ್ ಬಿ 6.5%, ಆಪ್ಷನ್ ಸಿ 8.5%, ಆಪ್ಷನ್ ಡಿ 10.5%. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 6.5%. ಪ್ರಸ್ತುತ ಭಾರತದ GDP 6.5% ಆಗಿದೆ. ವಿವರಣೆ: 2020-21ರಂತೆ ಪ್ರಸ್ತುತ ಭಾರತದ GDP ಬೆಳವಣಿಗೆ ದರವು 6.5% ಆಗಿದೆ. ಪ್ರಶ್ನೆ ಸಂಖ್ಯೆ 3. ಭಾರತದ ಕರೆನ್ಸಿ ಯಾವುದು? ಆಪ್ಷನ್ ಎ ಡಾಲರ್, ಆಪ್ಷನ್ ಬಿ ಯೂರೋ, ಆಪ್ಷನ್ ಸಿ ರೂಪಾಯಿ, ಆಪ್ಷನ್ ಡಿ ಯೆನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರೂಪಾಯಿ. ರೂಪಾಯಿ ಇದು ಭಾರತದ ಕರೆನ್ಸಿ ಆಗಿದೆ. ವಿವರಣೆ: ಭಾರತದ ಕರೆನ್ಸಿ ಭಾರತೀಯ ರೂಪಾಯಿ ಆಗಿದೆ. ಪ್ರಶ್ನೆ ಸಂಖ್ಯೆ 4. ಭಾರತದ GDPಗೆ ಯಾವ ವಲಯವು ಹೆಚ್ಚು ಕೊಡುಗೆ ನೀಡುತ್ತದೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಉತ್ಪಾದನೆ, ಆಪ್ಷನ್ ಸಿ ಸೇವೆಗಳು, ಆಪ್ಷನ್ ಡಿ ಗಣಿಗಾರಿಕೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೇವೆಗಳು. ಭಾರತೀಯ GDPಗೆ ಸೇವೆಗಳ ವಲಯವು ಹೆಚ್ಚು ಕೊಡುಗೆಯನ್ನು ನೀಡುತ್ತದೆ. ವಿವರಣೆ: ಸೇವಾ ವಲಯವು ಭಾರತದ GDPಗೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ಇದು ಒಟ್ಟು GDPಯ 50%ಗಿಂತ ಹೆಚ್ಚಿನ ಭಾಗವನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 5. ಪ್ರಸ್ತುತ ಭಾರತದ ಹಣಕಾಸು ಸಚಿವರು ಯಾರು? ಆಪ್ಷನ್ ಎ ಪಿಯೂಷ್ ಗೋಯಲ್, ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಸಿ ಅರುಣ್ ಜೈಟ್ಲಿ, ಆಪ್ಷನ್ ಡಿ ಪ್ರಣಬ್ ಮುಖರ್ಜಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಭಾರತದ ಹಣಕಾಸು ಸಚಿವರಾಗಿದ್ದಾರೆ. ಬನ್ನಿ ವಿವರಣೆಯನ್ನು ನೋಡೋಣ. ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಭಾರತದ ಹಣಕಾಸು ಸಚಿವರಾಗಿದ್ದಾರೆ. ಮೇ 2019ರಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಶ್ನೆ ಸಂಖ್ಯೆ 6. ಭಾರತದಲ್ಲಿ ಪ್ರಸ್ತುತ ಹಣದುಬ್ಬರ ದರ ಎಷ್ಟು? ಆಪ್ಷನ್ ಎ 2.5%, ಆಪ್ಷನ್ ಬಿ 4.5%, ಆಪ್ಷನ್ ಸಿ 6.5%, ಆಪ್ಷನ್ ಡಿ 8.5%. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 4.5%. ಪ್ರಸ್ತುತ ಭಾರತದ ಹಣದುಬ್ಬರವಾಗಿದೆ. ವಿವರಣೆ: 2020-21ರ ಹೊತ್ತಿಗೆ ಭಾರತದಲ್ಲಿ ಪ್ರಸ್ತುತ ಹಣದುಬ್ಬರ ದರವು 4.5% ಆಗಿದೆ. ಪ್ರಶ್ನೆ ಸಂಖ್ಯೆ 7. ಭಾರತದ ಅತಿದೊಡ್ಡ ಷೇರು ವಿನಿಮಯ ಕೇಂದ್ರದ ಹೆಸರೇನು? ಆಪ್ಷನ್ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE, ಆಪ್ಷನ್ ಬಿ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE, ಆಪ್ಷನ್ ಸಿ ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ CSE, ಆಪ್ಷನ್ ಡಿ ಮದ್ರಾಸ್ ಸ್ಟಾಕ್ ಎಕ್ಸ್ಚೇಂಜ್ MSC. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE. ಇದು ಭಾರತದ ಅತಿದೊಡ್ಡ ಷೇರು ವಿನಿಮಯ
ಕೇಂದ್ರವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ NSE ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ಭಾರತದಲ್ಲಿನ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಪ್ರಶ್ನೆ ಸಂಖ್ಯೆ 8. ಸ್ವತ್ತುಗಳ ಪ್ರಕಾರ ಭಾರತದ ಅತಿದೊಡ್ಡ ಬ್ಯಾಂಕಿನ ಹೆಸರೇನು? ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, ಆಪ್ಷನ್ ಬಿ ICICI ಬ್ಯಾಂಕ್, ಆಪ್ಷನ್ ಸಿ HDFC ಬ್ಯಾಂಕ್, ಆಪ್ಷನ್ ಡಿ ಆಕ್ಸಿಸ್ ಬ್ಯಾಂಕ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಸ್ವತ್ತುಗಳ ಪ್ರಕಾರ ಭಾರತದ ಅತಿದೊಡ್ಡ ಬ್ಯಾಂಕ್ ಆಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಇದು ಸ್ವತ್ತುಗಳ ಮೂಲಕ ಭಾರತದ ಅತಿದೊಡ್ಡ ಬ್ಯಾಂಕ್ ಆಗಿದೆ. ಪ್ರಶ್ನೆ ಸಂಖ್ಯೆ 9. ಭಾರತದಲ್ಲಿ ಪ್ರಸ್ತುತ ರೆಫೋ ದರ ಎಷ್ಟು? ಆಪ್ಷನ್ ಎ 3.25%, ಆಪ್ಷನ್ ಬಿ 4%, ಆಪ್ಷನ್ ಸಿ 4.25%, ಆಪ್ಷನ್ ಡಿ 4.50%. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 4.25% ಭಾರತದ ಪ್ರಸ್ತುತ ರೆಫೋ ರೇಟ್ ಆಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. 2020-21 ಹೊತ್ತಿಗೆ ಭಾರತದಲ್ಲಿ ಪ್ರಸ್ತುತ ರೆಫೋ ದರವು 4.25% ಆಗಿದೆ. ಪ್ರಶ್ನೆ ಸಂಖ್ಯೆ 10. 2017ರಲ್ಲಿ ಪರಿಚಯವಾದ ಭಾರತದ ಅತಿದೊಡ್ಡ ತೆರಿಗೆ ಸುಧಾರಣೆಯ ಹೆಸರೇನು? ಆಪ್ಷನ್ ಎ GST ಸರಕು ಮತ್ತು ಸೇವಾ ತೆರಿಗೆ, ಆಪ್ಷನ್ ಬಿ ವ್ಯಾಟ್ ಮೌಲ್ಯವರ್ಧಿತ ತೆರಿಗೆ, ಆಪ್ಷನ್ ಸಿ ಆದಾಯ ತೆರಿಗೆ, ಆಪ್ಷನ್ ಡಿ ಅಬಕಾರಿ ತೆರಿಗೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ GST ಸರಕು ಮತ್ತು ಸೇವಾ ತೆರಿಗೆ. 2017ರಲ್ಲಿ ಪರಿಚಯವಾದ ಭಾರತದ ಅತಿದೊಡ್ಡ ತೆರಿಗೆ ಸುಧಾರಣೆಯ ಹೆಸರು ಇದು ಆಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. GST ಸರಕು ಮತ್ತು ಸೇವಾ ತೆರಿಗೆ ಭಾರತದಲ್ಲಿ 2017ರಲ್ಲಿ ಪರಿಚಯಿಸಲಾದ ಅತಿದೊಡ್ಡ ತೆರಿಗೆ ಸುಧಾರಣೆಯಾಗಿದ್ದು, ವಿವಿಧ ಪರೋಕ್ಷ ತೆರಿಗೆಗಳನ್ನು ಏಕೀಕರಿಸುತ್ತದೆ ಮತ್ತು ತೆರಿಗೆ ವ್ಯವಸ್ಥೆಯನ್ನು ಸರಳಗೊಳಿಸುತ್ತದೆ.